ಗೆಳೆಯರೇ, ಇವತ್ತು ನಾವು ಆಧಾರ್‌ನವರ ಒಂದು ಆಧಾರ್ ಆ್ಯಪ್‌ನ ಯಾವ ರೀತಿ ಆಕ್ಟಿವೇಟ್ ಮಾಡ್ಕೊಬೇಕು ಮತ್ತು ಅದರ ಉಪಯೋಗಗಳು ಏನೇನು ಅನ್ನೋದನ್ನ ಚರ್ಚೆ ಮಾಡೋಣ. ಅಂದರೆ ಸಂಪೂರ್ಣವಾದಂಥ ರಿವ್ಯೂನ ನೋಡೋಣ. ಯಾವ ರೀತಿ ನಾವು ಆಧಾರ್ ಆ್ಯಪ್‌ನ ನಮ್ಮ ಫೋನಲ್ಲಿ ಆಕ್ಟಿವೇಟ್ ಮಾಡ್ಕೋಬೋದು ಅಂತ ಹೇಳ್ತೀನಿ ನೋಡಿ. ಮೊದಲು ಆಧಾರ್ ಆ್ಯಪ್‌ನ ಇಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಮಾಡಿದ ನಂತರದಲ್ಲಿ ಯಾವ ರೀತಿ ನಾವು ಏನೇನು ಡೀಟೇಲ್ಸ್ನ ಹಾಕಿ ಆಕ್ಟಿವೇಟ್ ಮಾಡ್ಕೋಬೇಕಾಗುತ್ತೆ ಅಂತ ಹೇಳ್ತೀನಿ. ಓಪನ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಕೆಲವೊಂದಿಷ್ಟು ಪರ್ಮಿಷನ್ಸ್ಗಳನ್ನ ಅದು ಕೇಳುತ್ತೆ. ಈ ರೀತಿ ವೈಲ್ ಯೂಸಿಂಗ್ ಆ್ಯಪ್ ಅಂತ ಅಲೌಡ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಈ ರೀತಿ ಇದನ್ನ ಸ್ಕ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಮಾಡಿ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅನ್ನುವಂಥ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಕೊನೆಗೆ ಗೆಟ್ ಸ್ಟಾರ್ಟೆಡ್ ಅನ್ನುವಂಥ ಆಪ್ಷನ್ ಬಂದಿದೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಕೆಲವೊಂದಿಷ್ಟು ಏನಿದೆ ಅಂದರೆ ಕನ್ಸೆಂಟ್ ಅಂತ ಕೊಟ್ಟಿದ್ದಾರೆ, ಅದನ್ನು ಒಂದ್ಸಾರಿ ಓದ್ಕೊಳ್ಳಿ. ನಂತರದಲ್ಲಿ ಇಲ್ಲಿ ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಆ್ಯಪ್ ಅನ್ನೋದು ಈ ರೀತಿ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ಇದೆ. ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ನಮ್ಮ ಒಂದು ಫೋನ್ ನಂಬರ್ನ ಹಾಕಬೇಕಾಗುತ್ತೆ. ಆಧಾರ್ಗೆ ಲಿಂಕ್ ಇರುವಂಥ ಫೋನ್ ನಂಬರ್ ಇಲ್ಲಿ ಹಾಕಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಒ ಟಿ ಪಿ ಬರುತ್ತೆ. ಒ ಟಿ ಪಿನ ಹಾಕಿ ನಾವು ಏನು ಮಾಡ್ಬೇಕಂದ್ರೆ ವೆರಿಫೈ ಮಾಡ್ಕೋಬೇಕು, ಸಬ್ಮಿಟ್ ಮಾಡ್ಕೋಬೇಕಾಗುತ್ತೆ. ಒ ಟಿ ಪಿ ಹಾಕಿದ್ದೀನಿ, ಹಾಕಿಬಿಟ್ಟು ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ಮೇನ್ ಡ್ಯಾಶ್ಬೋರ್ಡ್ ಇಲ್ಲಿ ಓಪನ್ ಆಗಿದೆ ಸ್ನೇಹಿತರೆ. ಓಪನ್ ಆದ ನಂತರದಲ್ಲಿ ಇಲ್ಲಿ ಕೆಲವೊಂದಿಷ್ಟು ಸೇವೆಗಳನ್ನ ಇಲ್ಲಿ ತೋರಿಸ್ತಾ ಇದೆ. ಡೌನ್ಲೋಡ್ ಆಧಾರು ಹೀಗೆಲ್ಲ ಕೆಲವೊಂದಿಷ್ಟು ಸ್ಕ್ಯಾನ್ ಅಂತ ಇದೆ. ಹಾಗೆ ಇಲ್ಲಿ ನೋಡ್ಬೋದು ರಿಟ್ರೈ ವರ್ಚುವಲ್ ಐ ಡಿ ಅಂತ ಇದೆ. ಹಾಗೆ ಇಲ್ಲಿ ಕೆಲವೊಂದಿಷ್ಟು ನೋಡ್ಬೋದು ಜನರೇಟ್ ವರ್ಚುವಲ್ ಐ ಡಿ ಅಂತ. ಇಲ್ಲಿ ಮೇಲ್ಗಡೆ ರಿಜಿಸ್ಟರ್ ಮೈ ಆಧಾರ್ ಅಂತ ಇದೆ. ಇಲ್ಲಿ ನಮ್ಮ ಒಂದು ಆಧಾರ್ ನಂಬರ್ನ ಹಾಕಿ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. 4 ಅಂಕೆಗಳ ಒಂದು ಪಿನ್ನನ್ನು ಮೊದಲು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. 4 ಅಂಕೆಗಳ ಒಂದು ಪಿನ್ನನ್ನು ಕ್ರಿಯೇಟ್ ಮಾಡ್ಕೋಬೇಕು. ಮತ್ತು ಕನ್ಫರ್ಮ್ ಪಿನ್ ಅಂತ ಕೇಳ್ತಾ ಇದೆ. ಮತ್ತೊಂದು ಬಾರಿ ಅದೇ ಪಿನ್ನನ್ನು ಹಾಕಬೇಕಾಗುತ್ತೆ. ಅಂದರೆ ಈ ಪಿನ್ ಮೂಲಕ ನಾವು ಈ ಆ್ಯಪ್ನ ಯಾವಾಗ ಲಾಗಿನ್ ಮಾಡ್ತೀವಿ ಆ ಪಿನ್ ಮೂಲಕ ನಾವು ಲಾಗಿನ್ ಮಾಡ್ಕೋಬೋದು. ನಂತರದಲ್ಲಿ ನಮ್ಮ ಒಂದು ಅದೇ ಆಧಾರ್ ನಂಬರ್ನ ಹಾಕಬೇಕಾಗುತ್ತೆ. ಆಧಾರ್ ನಂಬರ್ನ ಹಾಕಿ ಈ ಕ್ಯಾಪ್ಚಾ ಕೋಡನ್ನು ಇಲ್ಲಿ ಕೆಳಗಡೆ ಬಾಕ್ಸ್ನಲ್ಲಿ ಹಾಕಿ ರಿಕ್ವೆಸ್ಟ್ ಒ ಟಿ ಪಿ ಅಂತ ಕ್ಲಿಕ್ ಮಾಡ್ಕೋಬೇಕು. ಆಧಾರ್ ನಂಬರ್ನ ಹಾಕಿದ್ದೀನಿ, ನೋಡ್ಬೋದು 12 ಅಂಕೆ ಆಧಾರ್ ನಂಬರ್ ಹಾಕಿಬಿಟ್ಟು ಕ್ಯಾಪ್ಚಾ ಕೋಡನ್ನು ಹಾಕಿ ರಿಕ್ವೆಸ್ಟ್ ಒ ಟಿ ಪಿ ಅಂತ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಮಾಡಿದ ನಂತರದಲ್ಲಿ ನಮ್ಮ ಫೋನ್ಗೆ ಮತ್ತೊಂದು ಒ ಟಿ ಪಿ ಬರುತ್ತೆ. ಒ ಟಿ ಪಿನ ಹಾಕಿ ನಾವು ವೆರಿಫೈ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಸಂಪೂರ್ಣವಾದಂಥ ಆ್ಯಪ್ ಆಕ್ಟಿವೇಷನ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೋಡ್ತಾ ಇರ್ಬೋದು, ಈ ರೀತಿ ನಮ್ಮ ಒಂದು ಆಧಾರ್ನಲ್ಲಿ ಇರುವಂಥ ಎಲ್ಲ ಡೀಟೇಲ್ಸ್ಗಳು ಇಲ್ಲಿ ಬರುತ್ತೆ ಈ ರೀತಿ. ನಂತರದಲ್ಲಿ ಕೆಳಗಡೆ ನೋಡ್ಬೋದು ಇಲ್ಲಿ ಜನರೇಟ್ ಕ್ಯೂ ಆರ್ ಕೋಡ್ ಅಂತ ಇದೆ. ಹಾಗೆ ಪೇಪರ್ಲೆಸ್ ಆಫ್ಲೈನ್ KYC ಅಂತ ಇದೆ. ಹಾಗೆ ಇಲ್ಲಿ ಆ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ನೋಡ್ಬೋದು. ಆಮೇಲೆ ಹಲವಾರು ರೀತಿಯ ಸೇವೆಗಳು ನಮಗೆ ಇಲ್ಲಿ ಈ ಒಂದು ಆ್ಯಪ್ನಲ್ಲಿ ಪಡ್ಕೋಬೋದು. ಇದ್ರ ಬಗ್ಗೆ ನಾನು ಬೇರೆ ಬೇರೆ ವಿಡಿಯೋದಲ್ಲಿ ಹೇಳ್ತೀನಿ ಸ್ನೇಹಿತರೆ.